ನನ್ನ ಮ್ಯಾಗ ಎಷ್ಟು ಲವ್ ನೋಡು, ನಾನು ನೋಗಂಡ್ರೆ ಸಾಕು ಉಕ್ಕಿ ಉಕ್ಕಿ ಹರಿತೈತಿ. ಕಮ್ ಆನ್ ಲೆಜೆಂಡ್ಸ್, ಲೆಟ್ಸ್ ದ ಪಾರ್ಟಿ. ಹೌದು, ರೀಸನ್ ಇರ್ಲಾರ್ದ ಪಾರ್ಟಿ ಕೊಡ್ಸಾಕತ್ತಿ ಅಂದ್ರೆ ನನಗೇನೋ ಮಿಸ್ ಹೊಡ್ಯಾಕತೈತಿ. ಏನು ರೈತೇನಿಲ್ಲ ಮತ್ತೆ? ಈ ಮದುವೆ ಮುಂಚೆ ಬ್ಯಾಚಲರ್ ಪಾರ್ಟಿ ಹೆಂಗೆ, ಇದೀಗ ನನಗೆ ಗೊತ್ತಾಯ್ತು ಬಿಡ. ಅಣ್ಣನಿಗೆ ಲವ್ ಆಗಿದೆ ಹೊಡಿ ಮರಿ, ಅಣ್ಣನಿಗೆ ಲವ್ ಆಗಿದೆ ಹೊಡಿ ಮರಿ. ಲೈಫಲ್ಲಿ ಗೋಲ್ಸ್ ಮುಖ್ಯ, ಗರ್ಲ್ಸ್ ಅಲ್ಲ. ಇದು ಭಾರಿ ಮೋಸ. ನೀನಾದ್ರೆ ಲವ್ ಮಾಡೋದು ಸುತ್ತಾಡ್ಬೋದು, ನಾನಾದ್ರೆ ಸಿಂಗಲ್ ಆಗಿರಲಿ. ಹೇ ದಡ್ಡ, ಅರ್ಥ ಮಾಡ್ಕೊ. ಓದೋ ಟೈಮ್ನಾಗ ಚೆನ್ನಾಗಿ ಓದು, ನೀಯತ್ತಾಗಿ ದುಡಿ, ದುಡ್ಡು ಮಾಡು, ಹೆಸರು ಮಾಡು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊ. ಅವರ ಚೆನ್ನಾಗಿರೋ ಹುಡುಗಿ ನೋಡಿ ಮದುವೆ ಮಾಡ್ತಾರೆ, ಖುಷಿಯಾಗಿರ. ಹೌದು ಮಗ, ನೋ ಮನಿ ನೋ ಹನಿ. ಸಂಪಾದನೆ ಚೆನ್ನಾಗಿದ್ರೆ ಶೋರೂಮ್ ಗಾಡಿನೂ ನಮ್ಮ ಹತ್ರ ಬರುತ್ತೆ. ನಮ್ಮ ಡಾಕ್ಟ್ರ್ ಯಾವಾಗ ಲೇಟಾ ನೋಡು. ಸಾರಿ. ಹಾಯ್ ಹಲೋ ಹಾಯ್ ಹಲೋ. ಡಾಕ್ಟ್ರೇ, ನೀವೆಲ್ಲ ದೇವ್ರ ದಯ ಅಂತ ಹೇಳಿ ಡಾಕ್ಟ್ರು ಸಾರಿ ಅಂತ ಹೇಳಿಬಿಟ್ರೆ ನಮಗೆಲ್ಲ ಸತ್ತೋದಂಗೆ ಲೆಕ್ಕ. ಇವನು ಡೈಲಿ ಸತ್ತು ಬದುಕ್ತೀನಿ ಅಂತ ಇರ್ತಾನೆ. ನೀವಾದ್ರೂ ಸ್ವಲ್ಪ ಹೇಳ್ರಿ. ಏನು ಮ್ಯಾಟರು? ಲವ್ ಕಲಪಡ. ಲವ್ ಸ್ಟಾರ್ಟ್ ಆದಾಗ ಎಲ್ಲರೂ ಜಾಕಿನ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ನೋಡಿ ಶಿವು, ಪ್ರೀತಿಸೋದು ತಪ್ಪಲ್ಲ. ಡಾಕ್ಟ್ರ್ ಏನಂದೊಂದು ಕ್ವಶನ್, ಇದನ್ನೇ ದೊಡ್ಡವ್ರ ಮುಂದೆ ಹೇಳಿದ್ರೆ ತಪ್ಪಂತಾರೆ. 140 ಕೋಟಿ ಜನಸಂಖ್ಯೆಗೆ ಏನು ಕಾರಣ? ನಿನ್ನ ತಿಂಡಿ ಬಾಳಲಿ ಡಾಕ್ಟ್ರ, ನೀವು ಹೇಳಿ. ಪ್ರೀತಿಸೋದು ತಪ್ಪಲ್ಲ, ಪ್ರೀತಿನ ಉಳಿಸ್ಕೊಳ್ಳೋದು, ಮನ್ಯಾಗ ಒಪ್ಸೋದು ತುಂಬಾ ಕಷ್ಟ. ಈಗಲೂ ಹುಡುಗಿಯರು ಲವ್ ಮಾಡೋ ಹುಡುಗರ ಜೊತೆ ಕೊಡೆಯವ್ರಿಗೆ ಇರ್ತಾರೆ ಅನ್ನೋದು ತುಂಬ ರೇರ್. ಹುಡುಗಿರು ಟೈಮ್ ಬಂದಾಗ ನನಗಿಂತ ಚೆನ್ನಾಗಿರೋ ಹುಡುಗಿಯರು ಸಿಗ್ತಾರೆ ಅನ್ನೋದು ಹೆಚ್ಚು. ಬಟ್ ನೀ ಅನ್ಕೊಂಡಾಗಾದ್ರೆ ಸೂಪರ್, ಬಟ್ ಟ್ರೈಜಾಡ್ ಆಯ್ತಂದ್ರೆ ಹಂಗೇನು ಆಗಲ್ಲ ಬಿಡಿ ಡಾಕ್ಟ್ರೇ. ನಂದು ಟ್ರೂ ಲವ್. ಈ ಮನಸ್ಸು ಅವಳಿಗೆ ಮೀಸಲು. ನನ್ನ ಈ ಹೃದಯದಲ್ಲಿ ಅವಳ ಹೆಸರಿಗೆ ಬರೆದಿದ್ದೀನಿ. ಹೃದಯದಾಗ ಹೆಸರು ಸಾಲದು, ಪ್ರೀತಿಸೋದು ಹೆಸರು ಹಣೆ ಬಾರದಾಗ ಬರೆದಿರ್ಬೇಕು. ಇಷ್ಟಪಟ್ಟವ್ರ ಜೊತೆ ಬದುಕಾಕು ಋಣ ಬೇಕು. ವಾ ಏನು ಹೇಳಿದ್ರಿ ಡಾಕ್ಟ್ರೆ. ಒಂದು ಕೈ ಸತ್ಯ ಹೇಳ್ಬೇಕಂದ್ರೆ ದ ಗ್ರೇಟೆಸ್ಟ್ ರಿಲೇಷನ್ಶಿಪ್ ಯಾವುದಂದ್ರೆ ಅದು ಕರೆನ್ಸಿ. ಯಾಕಂದ್ರೆ ನಿನ್ನ ಲೈಫು ಸೆಟ್ ಆಗುವಂಥ ಏಜಿಗ ಇನ್ಕಮ್ ಚೆನ್ನಾಗಿದ್ರೆ ವೆಲ್ಕಮ್ನು ಅಷ್ಟೇ ಚೆನ್ನಾಗಿರುತ್ತೆ. ಒಂದು ರಿಯಲಿ ಲವ್ ಸ್ಟೋರಿ ಹೇಳ್ತೀನಿ ಕೇಳು. ಯಾವಾಗಲೂ ಬಿಂದಾಸ್ ಆಗಿದ್ದ ಹುಡುಗನ ಲೈಫ್ನಲ್ಲಿ ಒಬ್ಬ ಹುಡುಗಿ ಬಂದು, ಆ ಹುಡುಗಿ ಬಂದಮೇಲೆ ಅವನ ಲೈಫ್ ಸ್ಟೈಲೇ ಚೇಂಜ್ ಆಗಿದೆ. ಆದರೆ ಆ ಹುಡುಗ ಈಗ ಹೇಗಿದ್ದಾನೆ ಗೊತ್ತಾ? ಯಾರವನು? ಏನಾಯ್ತು?